3,000 ಪ್ರೈಸ್ ವಿನ್ ಮಾಡಿದೀನಿ, 300 ನಾಯಿ ಚಾಂಪಿಯನ್ ಮಾಡಿದೀನಿ. ಚಂದ್ರಪ್ರಭು ಅವರು ಬೆಳ್ಳಗಾಗಿರೋದೇ ನನ್ನಿಂದ. ಸತೀಶ್ ಕ್ಯಾಡವಂಸ್ ಅವ್ರು ಮಲಗೋದು ಹೇಗೆ 1.5 ಲಕ್ಷದ ಮೂಟೆ ಮೇಲೆ. ಶಾರುಖ್ ಖಾನ್ ಮೂವಿಗೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೀತಾರೆ ಅಂದೆ. ಇದು ರೆಸ್ಟ್ ಮಾಡೋ ಮನೆ. ಇನ್ನ ನಾರ್ಮಲ್ ಮನೇಲಿ ಏನೇನ್ ಇರ್ಬೋದು? ಎಲ್ಲ ಬಾರಲ್ಲಿ ಬಿಸಾಕಿರೋ ಐಟಮ್ಗಳು, ಎಣ್ಣೆ ಬ್ರ್ಯಾಂಡ್ ಅದು. ಇಂಟರ್ವ್ಯೂ ಮಧ್ಯೆ ಎತ್ಬಿಟ್ಟು ಕೈಗೆಟ್ರೆ ಹೆಂಗಾಗುತ್ತೆ. ಮ್ಯೂಸಿಕ್ ಬರುತ್ತೆ ದಿಂಬಲ್ಲಿ. ಸಡನ್ ಆಗಿ ಮಾಡ್ತಾ ಇದೀನಿ, ಅಷ್ಟು ಚೆನ್ನಾಗಿ ಮಾಡ್ತಾ ಇದೀರಾ ಇಂಟರ್ವ್ಯೂ, ಅದಕ್ಕೆ ಕೊಟ್ಟೆ. Look, I don't really see girl as the competition, but if you go against me, you the opposition. But if you wanna take to look like you could close the distance, I'ma give it A forever since you're so persistent. With you, I'm just practicing. ಇವ್ರಿಗೆ ಅವಾರ್ಡ್ ಬರದಲ್ಲ, ಇವ್ರ ನಾಯಿಗೂ ಅವಾರ್ಡ್ ಬಂದಿದೆ. ಹಾಗಾಗಿ ಅದರ ಎಕ್ಸ್ಪ್ಲನೇಷನ್ ಇಲ್ಲಿದೆ. ನಾಯಿದಂತೂ ಲೆಕ್ಕನೇ ಇಲ್ಲ. ಒಂದು 20-30 ಮೂಟೆ ಇರ್ಬೋದು ನಮ್ಮ ಇನ್ನೊಂದ್ ಮನೆಯಲ್ಲಿ, ಜೆ.ಪಿ. ನಗರ್ ಮನೆಯಲ್ಲಿ. ನಾನು 20-30 ಅವಾರ್ಡ್ ಅನ್ಕೊಂಡೆ. 23 ಮೂಟೆ. ನಾನು 3,000 ಪ್ರೈಸ್ ವಿನ್ ಮಾಡಿದೀನಿ, 300 ನಾಯಿ ಚಾಂಪಿಯನ್ ಮಾಡಿದೀನಿ. ಆಮೇಲೆ ನಾನು ಯಾವ ಶೋಗೆ ಎಲ್ಲಿ ಕರ್ಕೊಂಡು ಹೋದ್ರು, ಅವ್ರು ಎಷ್ಟೇ ಡಾಗ್ ಆ ತರ ಕ್ವಾಲಿಟಿ ಬಂದಿದ್ರು ಅವ್ರ ಮುಂದೆ ಬೆಸ್ಟ್ ಆಫ್ ಬ್ರೀಡ್ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಬೆಸ್ಟ್ ಆಫ್ ಬ್ರೀಡ್ ಅಂದ್ರೆ ಎಷ್ಟೇ ಆ ಜಾತಿದ್ ಬಂದಿದ್ರು ಅದರಲ್ಲಿ ದಿ ಬೆಸ್ಟ್ ಅಂತ. ಇದು ಬೆಸ್ಟ್ ಆಫ್ ಬ್ರೀಡ್, ಇದು ಬೇರೆ ನಾಯಿಗೆ, ಇದು ಬೇರೆ ನಾಯಿಗೆ. ಅದು ಬೇರೆ ಬೇರೆ ಶೋ ಅಲ್ಲಿ ಬಂದಿರೋದು. ಆ ತರ ಇದು ಒಂದು ಶೋ ಅಲ್ಲಿ ಒಂದು ದಿನ ಇಷ್ಟು ಪ್ರೈಸ್ ವಿನ್ ಮಾಡಿರೋದನ್ನ ಅದನ್ನ ತೋರ್ಸಕ್ಕೋಸ್ಕರ ಬೇಕಾದ್ರೆ ಇದ್ರ ಡೇಟ್ ಎಲ್ಲ ಇಲ್ಲ ಚೆಕ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅದ್ರದ್ದು ಇಷ್ಟು ಪ್ರೈಸು ಒಂದು ಡೇ ಅಲ್ಲಿ 2 ನಾಯಿಗೆ ನಂದಕ್ಕೆ ಬಂದಿರೋದು. ಅದರಲ್ಲಿ ಕ್ಯಾಡಬಾಮ್ಸ್ ಹೈದರ್ ಅಂತ 20 ಕೋಟಿ ನಾಯಿ ಅಂತಾನೆ ಫೇಮಸ್ ಆಯ್ತು. ಅದು ಒನ್ ಡೇಗೆ ಚಾಂಪಿಯನ್ ಆಯ್ತು. ಅಂದ್ರೆ ಒಂದು ಡಾಗ್ ನ ಚಾಂಪಿಯನ್ ಮಾಡಕ್ಕೆ ಬೇರೆಯವರು 2 ವರ್ಷ, 3 ವರ್ಷ, 4 ವರ್ಷ ಬೇರೆ ಊರಿಗೆ, ಡೆಲ್ಲಿ, ಕಲ್ಕತ್ತಾ, ಊಟಿ, ಹೈದರಾಬಾದ್, ಚೆನ್ನೈ ಎಲ್ಲ ಕರ್ಕೊಂಡು ಅಲ್ಲಿದ್ರು ಅವರು ಚಾಂಪಿಯನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರದ್ದು ಅಷ್ಟು ಕ್ವಾಲಿಟಿ ಇರಲ್ಲ. ನಾನು ಸುಮ್ಮನೆ ಹಿಂಗೆ ದಾರ ಹಿಡ್ಕೊಂಡೋಗಿ ಹಿಂಗ್ ಬಂದ್ರೆ ಚಾಂಪಿಯನ್ ಮಾಡ್ಕೊಂಡು ಬರ್ತೀನಿ. ಅದು ಎಲ್ಲ ಬೆಸ್ಟ್ ಆಫ್ ಬ್ರೀಡ್ ಅಂತಾನೆ ನನಗೆ ಬರೋದು. ಯಾಕಂದ್ರೆ ಅಷ್ಟು ಹೈ ಕ್ವಾಲಿಟಿ ನಾನು ತರಿಸ್ತೀನಿ. ಈಗ ಬೇರೆಯವ್ರು ಹೇಳ್ತಾರೆ ನಿಮ್ದು ಯಾಕೆ 20 ಕೋಟಿ, ಅವ್ರದ್ದೆಲ್ಲ ಅದು ಅದೇ ಜಾತಿ 30,000 ಸಿಗುತ್ತೆ, 50,000 ಸಿಗುತ್ತೆ ಅಂತ. ಅದಕ್ಕೆ ಸಾಕ್ಷಿ ಇದೇನೆ. ಬೆಸ್ಟ್ ಆಫ್ ಬ್ರೀಡ್ ತರ್ತೀನಿ, ಅದಕ್ಕೋಸ್ಕರ ಅದು ಅಷ್ಟು ರೇಟ್ ಆಗುತ್ತೆ. ಸೊ ಇದು ಈ ರೂಮಿನ ನೋಟ್ ಆಗಿತ್ತು ಸರ್. ಡಬಲ್ BHK ಮನೆ ಇದು. ಇನ್ನೊಂದು ರೂಮ್ ಬಾಕಿ ಇದೆ. ಇನ್ನೊಂದು ರೂಮ್ ನ ನಮಗೆ ಪರಿಚಯ ಮಾಡ್ಕೊಡ್ಬೇಕು. ಎಸ್ ಸರ್. ಸೊ ಎಂಟ್ರಿ ಟು ಸೆಕೆಂಡ್ ರೂಮ್. ಇಲ್ಲೂ ಕೂಡ ಒಂದು ಮುದ್ದಾದ ಮಾಡಿದೀನಿ. ಅದ್ ಬಿಟ್ಟು ಇದು ನೋಡಿ, ನೀವು ಒಳಗಡೆ ನೋಡಿದ್ರು ಅಷ್ಟು ಮರಗಳು ಹೋಗ್ತಾನೆ ಇರುತ್ತೆ. ಅಂದ್ರೆ 3Dನ 5Dನ ಏನೋ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ನೀವ್ ಹೆಂಗಿಂದ ಸೈಡ್ ಅಳ್ಳಾಡಿದ್ರು ಹಿಂದ್ಗಡೆ ಮರನೂ ಕಾಣಿಸುತ್ತೆ. ಹಿಂಗ್ ಹೋದ್ರೆ ಹಿಂದ್ಗಡೆ ಮರ ಕಾಣುತ್ತೆ, ಹಿಂಗ್ ಹೋದ್ರೆ ಹಿಂದ್ಗಡೆ ಮರ ಕಾಣುತ್ತೆ. ನೀವ್ ಇಲ್ಲಿ ಬಂದು ನೋಡಿದ್ರೆ ಅದ್ರದ್ದು ವಿಶೇಷತೆ. ಆಮೇಲೆ ಎಲೆಗಳು ಉದ್ರೋದು 3D ತರ ಮುಂದೆ ಬಂದಂಗಿದೆ. ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಅಂತ ಇಲ್ಲಿ ಹಾಕಿದೀನಿ. ಅದ್ ಬಿಟ್ಟು ಇಲ್ಲಿಗೆ ಅಂದ್ರೆ ಇದು ನಿಮ್ಮ ಶೇರ್ ಮಾರ್ಕೆಟ್ ಲೋಗೋ, ಅದನ್ನ ಡಿಸೈನ್ ಮಾಡಿಸ್ಬಿಟ್ಟು ಕಟ್ ಮಾಡಿಸ್ದೆ. ಅದು ಎಲ್ಲ ಅಂಟಿಸೋದು ಏನು ಗೊತ್ತಾಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಈ ಫೋಟೋಗೆ ಅರ್ಧ ತಲೆ ಇಲ್ಲ ಹಾಕ್ದೆ, ಈ ಫೋಟೋಗೆ ಅರ್ಧ ತಲೆ ಇಲ್ಲ ಹಾಕ್ದೆ, ಮಧ್ಯದ ಕಡ್ಡಿನ ಮಧ್ಯಕ್ಕೆ ಹಾಕ್ದೆ. ಅದು ಎಷ್ಟು ಮ್ಯಾಚಿಂಗ್ ಆಗಿ ಅಷ್ಟು ಚೆನ್ನಾಗ್ ಆಗೋಯ್ತು. ಏನ್ ತಲೆ ಸರ್, ಈ ತಲೆ ಇಲ್ಲಿರ್ಬಾರ್ದಾಗಿತ್ತು ಸರ್. ಧೂಳಾಗತ್ತೆ ಅಂತ ಇನ್ನು ಹೊಸದು ಕವರ್ ತೆಗ್ದಿಲ್ಲ ಇದಕ್ಕಿನ್ನ. ತಲೆ ಅಂದ್ರೆ ತಲೆ ನಮ್ಮ ಕ್ಯಾಡಬಾಮ್ ಸತೀಶ್ ಅವ್ರದೇ ತಲೆ. ಬನ್ನಿ ಗೈಸ್. ಓಕೆ ಗೈಸ್, ನಾವು ಲಾಸ್ಟ್ ಇಂಟರ್ವ್ಯೂನಲ್ಲಿ ನೋಡಿದ್ವಿ ಯಾವುದೋ ಒಂದು ಇಂಟರ್ವ್ಯೂ ಕ್ಲಿಪ್ಪು, ಅವರ ಒಂದು ಬಾತ್ರೂಮ್ ಕ್ಲೀನ್ ಮಾಡುವಂಥ ಕ್ಲಿಪ್ಪು. ಆದರೆ ಇವತ್ತು ಆ ಸಾಹಸಕ್ಕಂತೂ ನಾನು ಕೈ ಹಾಕೋದಿಲ್ಲ. ಬಟ್ ಅವರು ಒಂದೇ ಹೇಳೋದು, ಅವರೆಷ್ಟು ಡಿಸಿಪ್ಲಿನ್ ಆಗಿ ಎಲ್ಲ ಒಂದು ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ ಅಂತ. ಅಂತಾನು ನೋಡ್ಬಿಡಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ ಅಂತ. ಅದರಿಂದ ನಮ್ಗೆ ಯಾವ ಅಸಹ್ಯನೂ ಅನ್ಸಲ್ಲ. ಅಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ನೋಡಿ ಗೈಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇನ್ನ ಜಾಸ್ತಿ ಇದೆ, ಎತ್ಬಿಟ್ಟಿದೀನಿ ಎಲ್ಲ. ಸರಿ ಏನ್ ಸರ್, ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ರೆಸ್ಟ್ ಮಾಡೋ ಮನೇಲೂ ಇದೆ ಅಂತ ಅಂದ್ರೆ ನೀವು ಇನ್ನು ಸ್ಟೇ ಮಾಡೋ ಮನೆಯಲ್ಲಿ ಎಷ್ಟಿರ್ಬೇಡ, ಅಲ್ಲಿ ಜಾಸ್ತಿ ಇದೆ ಅವ್ರೆ. ಇದು ಬಂದು ಲಿಮಿಟ್, ತುಂಬಾ ಗಿಜಿಗಿಜ ಆಗ್ಬಾರ್ದು ಅಂತ ಲಿಮಿಟ್ ಆಗಿ ಇಟ್ಟಿದ್ದೀನಿ. ಆಕ್ಚುಲಿ ಸರ್, ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಗ್ಲೋ ಇರ್ಲಿಲ್ಲ. ಇಲ್ಲಿ ಇನ್ನ ಗ್ಲೋ ಬಂದ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ. ಇಲ್ಲ ಮೇಡಮ್, 3 ತಿಂಗಳಾದ್ಮೇಲೆ ಇನ್ನೂ ಗ್ಲೋ ಆಗ್ಬಿಟ್ಟಿದೆ ಸರ್. ಹೋಗಕ್ಕಿಂತ ಮುಂಚೆ ಇದಕ್ಕಿಂತ ಚೆನ್ನಾಗಿದ್ದೆ. ಇವಾಗ ಅಲ್ಲೋಗಿ ವೀಕ್ ಆಗಿದೆ, ಹೊಟ್ಟೆಗೆ ಊಟ ಇಲ್ಲದೆ. ಇವಾಗ ಪಿಕಪ್ ಆಗ್ತಾ ಇದೀನಿ. ಇನ್ನೊಂದ್ 15 ದಿವಸ ಬಿಟ್ಟು ಬನ್ನಿ, ಇನ್ನೊಂಚೂರು ಚೆನ್ನಾಗಿದೆ. ಈಗ ಯಾವ ತರ ಯೂಸ್ ಮಾಡ್ತಿದಾರೆ ಸರ್? ಏನಿಲ್ಲ, 1 kg ಮಟನ್ ತಿಂತಾ ಇದೀನಿ, 1 kg ಚಿಕನ್ ತಿಂತಾ ಇದೀನಿ, ಫಿಶ್ ತಿಂತಾ ಇದೀನಿ, ಪ್ರಾನ್ಸ್. ಆಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀನಿ. ಅದರಿಂದ ಆರಾಮಾಗಿ ಈ ತರ ಗ್ಲೋ ಆಗಿದೆ. ಅಲ್ಲಿ ಏನಂದ್ರೆ ಏನು ಇಲ್ದೆ ನನ್ಗೆ ಹಿಂಸೆ ಅನಿಸ್ತಿತ್ತು. ಅದರಿಂದ ಆಮೇಲೆ ಅವ್ರ ಕಾಟದಿಂದ ತಡೆಯಕ್ಕಾಗದೆ ಬೇಗ ಆಚೆ. ಇವಾಗ
ಸರ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ನಾವು ಕೇಳಿದ್ವಿ, ಚಂದ್ರಪ್ರಭು ಅವರು ನಿಮ್ಮನ್ನ ಕನ್ಸನ್ನ ನೆನಪಿಸ್ಕೋತಾರೆ ಸರ್. ಬೆಳ್ಳಗಾಗಿರೋದೇ ನನ್ನಿಂದ, ಆದ್ರೆ ತಿರ್ಗಾ ಬಂದ್ ಕರ್ರಗಾಗ್ತಾವ್ರ, ಕ್ರೀಮ್ ಖಾಲಿ ಆಗ್ಬಿಟ್ಟಿರ್ಬೇಕು. ಕೊಡಿ ಸರ್, ಇಲ್ಲಿಂದ ಪೋರ್ಟರ್ ಮಾಡಿ. ಇಲ್ಲ ಇಲ್ಲ, ನನ್ನ ಹತ್ರ ಕದ್ದಿರೋದೇ ಇಷ್ಟ ದಿನ ಯೂಸ್ ಬಂತೇನೋ, ಬೆಳ್ಳಗಾಗಿದ್ರು, ಇವಾಗ ತಿರ್ಗಾ ಕರ್ರಗಾಗ್ತಾವ್ರೆ, ತಿರ್ಗಾ ತಗೊಂಡ್ರೋ ಇಲ್ಲೋ ಗೊತ್ತಿಲ್ಲ. ಓಕೆ ಸರ್, ಇಲ್ಲಿ ಈಗ ಮನೆ ನೆಕ್ಸ್ಟ್ ಇದು ಬಂದು ಪ್ಯಾರಾಚೂಟ್, ಅದೇ ತರ ಅದೇ ಇದ್ರಲ್ಲಿ ಶೀಟ್ ಅಲ್ಲಿ ನಾನು ಮಾಡ್ಸಿರೋದು. ಅದ್ ಬಿಟ್ಟು ಇದೆಲ್ಲ ರೆಡಿಮೇಡ್, ಇದು ಮಾತ್ರ ರೆಡಿಮೇಡ್, ಕವರ್ ಹಾಕಿರೋದೆಲ್ಲ ರೆಡಿಮೇಡ್. ಅದ್ ಬಿಟ್ಟು ಗಡಿಯಾರಕ್ಕೆ ನೋಡಿ ಆ ಕಡೆ ಎರಡು ತಲೆ ಹಾಕಿ, ಇಲ್ಲಿ ಜಿಂಕೆ ಹಾಕಿ, ತಿರ್ಗಾ ಅಲ್ಲಿ 3 ಫೋಟೋ, ಅದು ರೆಡಿಮೇಡು. ಆ 3 ಆನ್ಲೈನ್ ಇದ್ದದು. ಅದ್ರ ಮೇಲ್ಗಡೆ ಸ್ಟೆಪ್ ತರ ಡಾಗು, ಜಿಂಕೆ ತಲೆ, ಕೆಳಗಡೆ ದೊಡ್ಡ ಜಿಂಕೆ ತಲೆ, ಆ ತರ ಒಂಥರ ಒಂದು ಡಿಸೈನ್ ಮಾಡೋದಕ್ಕೆ. ಆಮೇಲೆ ಇದು ನೋಡಿ ರೂಮ್ ಇಂದ ವ್ಯೂ ಅಂದ್ರೆ ಹೆಂಗ್ ಕಾಣುತ್ತೆ ಅಂತ. ಆಮೇಲೆ ಇದು ನನ್ನ ಇಷ್ಟವಾದ ಹಾಸಿಗೆ, ಇದನ್ನು ಅಷ್ಟೇ ಚೈನಾದೇನೆ, ಅದನ್ನು ನೋಡ್ಬಿಡ್ಲಿ. ಆಮೇಲೆ ಯಾವ್ದೋ ಡಬ್ಬ ಹಾಕಿದ್ದಾರೆ ಅನ್ಕೊಂತಾರೆ. ಇಲ್ಲಿ ಲೋಗೋನು ತೋರಿಸ್ಬಿಡಿ ಸರ್, ಇದಕ್ಕೆ ಅದಕ್ಕೂ ಲೋಗೋ ಇದೆ, ಆ ಸೈಡ್ ಹೊಟ್ಟೋಗಿದೆ, ಇಲ್ಲಿ ಲೋಗೋ ತೋರಿಸಿ ಸರ್, ಇದು ಇಲ್ಲಿ ಇದಲ್ಲ ಅಂತ. ಇದನ್ನು ಅಷ್ಟೇ ಅಷ್ಟು ಸ್ಮೂತ್ ಆಗಿರುತ್ತೆ. ಇಲ್ಲಿ ಇಂಡಿಯಾ ಒಳಗೆ ಸಿಗೋದು ಯಾವ್ದು ಇಷ್ಟು ಸ್ಮೂತ್ ಆಗಿ ಇರಕ್ ಚಾನ್ಸೇ ಇಲ್ಲ. ಚಾಲೆಂಜ್ ಮಾಡ್ತೀನಿ. ಸೂಪರ್ ಸರ್. ಅದು ಬರೀ ಹಾಸಿಗೆನೆ 48,000 ರೂಪಾಯಿ, ಬರೀ ಹಾಸಿಗೆ. ಅದ್ರ ಮೇಲಿರೋ ಬೆಡ್ಶೀಟ್ ಬೇರೆ ಲೆಕ್ಕ, ಅದು ಬೇರೆ ರೇಟು. ಅಲ್ಲಿ ಆ ರೂಮಲ್ಲಿರೋ ಬೆಡ್ಶೀಟ್ ಬೇರೆ ಇದು. ಅಂದ್ರೆ ಬರೀ ಹಾಸಿಗೆ ಮಾತ್ರ 48,000. ಮಂಚಗಳು ಎಲ್ಲ ಒಂದು 50,000. ಸೊ ಓವರ್ ಆಲ್ 1.5 ಲಕ್ಷದ ಮೇಲೆ ಮಲಗ್ತಾರೆ ಬೇಸಿಕಲಿ. ನೋಡಿ ಸತೀಶ್ ಕ್ಯಾಡವಂಸ್ ಅವ್ರು ಮಲಗೋದು ಹೇಗೆ 1.5 ಲಕ್ಷದ ಮೂಟೆ ಮೇಲೆ. ಬನ್ನಿ ಈಗ ಇಲ್ಲಿ ಈಗ ಅವಾರ್ಡ್ ಬರುತ್ತೆ, ಅವಾರ್ಡ್ಗಳಿದಾವೆ. ಈಗ ನಾನು ಒಂದೊಂದು ತೆಗೆದು ಇದ್ ಮಾಡ್ಲಾ. ಇವಾಗ ನೋಡಿ, ಫಸ್ಟ್ ಇದಕ್ಕೆ ಬಂದ್ಬಿಡ್ತೀನಿ. ಶಾರುಖ್ ಖಾನ್ ಮೂವಿಗೆ, ಅಂದ್ರೆ ಅವ್ರದ್ದು ಪ್ರಮೋಷನ್ಗೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೀತಾರೆ ಅಂದೆ. ಅದಕ್ಕೆ ಶಾರುಖ್ ಖಾನೇ ಕರೆದ್ಬಿಟ್ರ ಅಂತ ಎಲ್ಲ ಆಡ್ಕೊಂಡ್ರು. ಶಾರುಖ್ ಖಾನ್ ಸಂಘದ ಅಧ್ಯಕ್ಷ ಇರ್ತಾರಲ್ಲ, ಅವರು ಬೆಂಗಳೂರಲ್ಲಿ ನಡೆಸ್ತಾರಲ್ಲ, ಆ ಫಂಕ್ಷನ್ ಗಳಿಗೆ ಕರೆದು, ಇದು ಬಿಟ್ಟು ಮನೇಲಿ ಇನ್ನ 3-4 ಇದೆ. ಎಲ್ಲಾ ದಿನ ಅವ್ರದ್ದು ಯಾವ ಮೂವಿ ಇದಾಗತ್ತೆ ಅದಕ್ಕೆಲ್ಲ ಕರೆದು ನನಗೆ ಇದೊಂದು ಮೊಮೆಂಟೋಸ್ ತರ ನನಗೆ ಕೊಟ್ಟಿರೋದು. ಶಾರುಖ್ ಖಾನ್ ಕೊಟ್ಟಿರೋದಲ್ಲ, ಶಾರುಖ್ ಖಾನ್ ಸಂಘದ ಅಧ್ಯಕ್ಷರು ಕೊಟ್ಟಿರೋದು. ಅಂದ್ರೆ ಇಲ್ಲಿ ಕಟ್ಟ ಹೋಗಿದೆ ಇದು. ಅಂದ್ರೆ ಇನ್ನು ಎಷ್ಟೊಂದಿದೆ, ತೋರಿಸ್ತೀನಿ. ಎಲ್ಲ ಇಲ್ಲಿ ಇಟ್ಬಿಡ್ತೀನಿ. ಇವಾಗ ಹಾಸಿಗೆ ಎಲ್ಲ ನೀಟಾಗಿದ್ದಾಗ ಒಂದ್ಸಲಿ ತೆಗೆದಾಯ್ತಾ? ಇದು ಪವರ್ ಹಬ್ಬ ಅಂತ ಪವರ್ ಟಿವಿ ಚಾನಲ್ ರಾಕೇಶ್ ಶೆಟ್ಟಿ ಸರ್ ಅವ್ರ ಫಂಕ್ಷನ್ ಕರೆದು ನನಗೆ ಸನ್ಮಾನ ಮಾಡಿ ಕೊಟ್ಟಿರೋದು. ಇದು ಮೊಮೆಂಟೋಸ್ ಅಷ್ಟೇ. ಇದು ಸೂಪರ್ ಸ್ಟಾರ್ ಅಂತ ಏಷ್ಯಾ ಫೇಮ್ ಅವಾರ್ಡ್. ಈಗ ರಜನಿಕಾಂತ್ ಸರ್ಗೆ, ಆಮೇಲೆ ದೊಡ್ಡ ಸೂಪರ್ ಸ್ಟಾರ್ಗೆ ಮೂವಿಲಿ ಸೂಪರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ನನಗೆ ಡಾಗ್ ಫೀಲ್ಡ್ ಅಲ್ಲಿ ಡಾಗ್ ಬ್ರೀಡರ್ ಆಗಿ ಸೂಪರ್ ಸ್ಟಾರ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ. ಇದು ಬಂದು ಸ್ಟಾರ್ ಹೋಟ್ಲಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಒಂದಿದೆ, ಅಲ್ಲಿ ಹೋಟ್ಲಲ್ಲಿ ಆಗಿದ್ದು. ಅದು ಹೋಟ್ಲ್ ಹೆಸರು ಇಲ್ಲೆಲ್ಲ ಹಾಕಿರ್ಬೋದು. ಏಷ್ಯಾ ಫುಲ್ ಫೇಮಸ್, ಏಷ್ಯಾ ಫುಲ್ ಅವಾರ್ಡ್ ಇಲ್ಲೇ ಇದೆ ನೋಡಿ ಪ್ರೂಫ್. ಈಗ ನೆಕ್ಸ್ಟ್ ಇದು ನನ್ನ ಮಗನಿಗೆ ಮಿಸ್ಟರ್ ಹ್ಯಾಂಡ್ಸಮ್ ಅವಾರ್ಡ್ ನನ್ನ ಮಗನಿಗೆ ಬಂದಿರೋದು. ಅದು ಏಷ್ಯಾ ಫೇಮ್ ಅವಾರ್ಡ್, ಮಿಸ್ಟರ್ ಹ್ಯಾಂಡ್ಸಮ್ ಅಂತ. ಅಂದ್ರೆ ಅವನು ಅಷ್ಟು ಸ್ಮಾರ್ಟ್ ಆಗಿದ್ದಾನೆ ಅಂತ. ಯಾವ ಇಯರ್ ಅಲ್ಲಿ? 23 ಅಲ್ಲಿ ಬಂದಿರೋದು. 2 ವರ್ಷದ ಹಿಂದೆ, 3 ವರ್ಷದ ಹಿಂದೆ. ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಹರ್ಷ ಕ್ಯಾಡಬಾಮ್ಸ್ಗೆ ಬಂದಿರೋದು. ಹರ್ಷ ಇದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್. ಅಂದ್ರೆ ನನ್ನಷ್ಟು ನ್ಯೂಸ್ ಚಾನಲ್ ಅಲ್ಲಿ ಯಾರು ಬಂದಿಲ್ಲ, ಇಂಡಿಯಾಲೇ ನನ್ನಷ್ಟು ನ್ಯೂಸ್ ಚಾನಲ್ ಯಾರು ಬಂದಿಲ್ಲ ಅಂತ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅವರು ನನಗೆ ರೆಕಾರ್ಡ್ ಮಾಡಿ ಕೊಟ್ಟಿರೋದು. ಅಂದ್ರೆ ಅಷ್ಟು ನ್ಯೂಸ್ ಚಾನಲ್ ಅಲ್ಲಿ ನಾನು ಬಂದಿದ್ದೀನಿ ಅಂತ. ಒಂದಷ್ಟು ಅವಾರ್ಡ್ ಗಳನ್ನ ಪಡ್ಕೊಳ್ತೀರಿ ಮೇಡಮ್. ವಾರಕ್ಕೆ 7 ಫಂಕ್ಷನ್ ಅಟೆಂಡ್ ಮಾಡ್ತೀನಿ. ವಾರಕ್ಕಿರೋದು 7 ದಿನ, 7 ಫಂಕ್ಷನ್ ಅಟೆಂಡ್ ಮಾಡ್ತೀನಿ. ಅದು ಒಂದ್ ದಿವಸನೇ 3 ಆಗಿರ್ಬೋದು, ಒಂದ್ ದಿವಸಕ್ಕೆ 1 ಆಗಿರ್ಬೋದು, ಒಂದ್ ದಿವಸಕ್ಕೆ 1 ಇಲ್ದೇ ಇರ್ಬೋದು. ಮಿನಿಮಮ್ 7 ಫಂಕ್ಷನ್ ವಾರಕ್ಕೆ ಅಟೆಂಡ್ ಮಾಡ್ತೀನಿ. ನಮ್ ತಾಯಿ ಬಂದು ನನಗೆ ಸನ್ಮಾನ ಮಾಡಿರೋದು 6 ಶಾಲ್ ತಗೊಂಡ್ ಬಂದ್ರೆ ಮನೆ ಒಳಗೆ ಸೇರ್ಸಲ್ಲ. ಏನಕ್ಕಂದ್ರೆ ಮನೆ ಒಳಗೆ ಇಡಕ್ ಜಾಗ ಇಲ್ಲ, ಅಲ್ಲೇ ಎಲ್ಲಾರು ಕೊಟ್ಟು ಬರೋದಲ್ವಾ ಅಂತ. ನನಗದ್ರ ವ್ಯಾಲ್ಯೂ ಗೊತ್ತು. ಅದರಿಂದ ನಾನು ಅದನ್ನ ತಂದು ಅಟ್ಟದ ಮೇಲೆ ಎಲ್ಲಾ ಕಡೆ ತುರ್ಕಿ ಇಡ್ತೀನಿ. ಅದಕ್ಕೋಸ್ಕರನೇ ಇನ್ನೊಂದ್ ಮನೆ ಮಾಡಿ ಇಲ್ಲಿ ಬರೀ ಮೊಮೆಂಟೋ ಸೆಟ್ ಇದೀನಿ. ಒಂದು ಬಟ್ಟೆನೂ ಇಲ್ಲ, ಏನೂ ಇಲ್ಲ. ನೋಡಿ, ಇದು ನೋಡಿ ಗಿಫ್ಟ್ ಬಂದಿರೋದು. ದಿಂಬಲ್ಲಿ ಮ್ಯೂಸಿಕ್ ಪ್ಲೇ ಮಾಡುವುದು. ಇದು ನನ್ಗೆ ಯೂಸ್ ಇಲ್ಲ, ಇದನ್ನ ನಾನು ಮೇಡಮ್ಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ನೀವೇ ಇಟ್ಕೊಂಡೋಗಿ. ಕಾಸ್ಟ್ಲಿ ಇದು. ಯೂಸ್ ಇಲ್ಲ, ನನ್ಗೆ ಮ್ಯೂಸಿಕ್ ಬರುತ್ತೆ ಅದ್ರಲ್ಲಿ. ದಿಂಬಲ್ ಮಲ್ಕೊಂಡು ಹಾಡ್ ಕೇಳ್ಬೋದು. ಸರ್ ಒಂಚೂರು ಜಿಂಟಿ ಕೊಡ್ತಾ ಇದೀನಿ. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಇಂಟರ್ವ್ಯೂ, ಅದಕ್ಕೆ ಕೊಟ್ಟೆ. ನನಗೆ ಯೂಸ್ ಇಲ್ಲ, ನನಗೆ ಗಿಫ್ಟ್ ಬಂದಿರೋದು. ಇದು ಕಾಸ್ಟ್ಲಿದು. ದಿಂಬಲ್ಲಿ ಮ್ಯೂಸಿಕ್ ಕೇಳುತ್ತೆ, ಹಾಡ್ ಕೇಳುತ್ತೆ.
ನೀವ್ ಕೇಳಿದ್ರೆ ಈ ತರ ಎಲ್ಲರ ಲೈಫ್ ಸರ್ ಇರಿ ಸರ್ ಒಂಚೂರು ರಿಯಾಲಿಟಿಗೆ ಬರ್ತೀನಿ. ರಿಯಾಲಿಟಿನೇ ಮೇಡಮ್, ಡವ್ ಗಿವ್ ಮಾಡ್ತಿಲ್ಲ. ನಾನು ಇಷ್ಟ ಆದ್ರೆ ಹಿಂಗ್ ಕೊಡ್ತೀನಿ, ಆದ್ರೆ ನನ್ಗೆ ಇಷ್ಟ ಇಲ್ಲದೆ ಫೋರ್ಸ್ ಮಾಡಿ ಇನ್ನೊಬ್ರು ಕೊಡು ಅನ್ನೋದು ತಪ್ಪದು. ಆತರ ಬುದ್ಧಿ ನನ್ಗೆ ಇಷ್ಟ ಆಗಲ್ಲ. ನನಗೆ ಮನ್ಸಿಂದ ಇಷ್ಟ ಆದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದಿನ್ನೂ ಓಪನ್ ಮಾಡಿಲ್ಲ, ಸೀಲ್ಡ್ ಎಲ್ಲೂ ಓಪನ್ ಮಾಡಿಲ್ಲ. ನನ್ಗೆ ಅಳು ಬರ್ತಿದೆ, ಹೇಳಕ್ ಆಗ್ತಾ ಇಲ್ಲ. ಇಂಟರ್ವ್ಯೂ ಮಧ್ಯೆ ಎತ್ಬಿಟ್ಟು ಕೈಗೆಟ್ರೆ ಹೆಂಗ್ ಆಗತ್ತೆ ಹೇಳಿ. ಮನಸಾರೆ ಕೊಡ್ತಾರ, ಹಂಗೆ ಎತ್ಕೊಂಡು ಅಲ್ಲಿಗೆ ಹಾಲಿಗೆ ತಗೊಂಡೋಗಿ ಇನ್ನೂ ಓಪನ್ ಮಾಡಿಲ್ಲ. ಇಲ್ಲಿ ನೋಡಿ, ಹೌದು, ಸ್ಟಿಕ್ಕರು ತೆಗ್ದಿಲ್ಲ. ಎಸ್, ನಿಜವಾಗ್ಲೂ ಓಪನ್ ಮಾಡಿಲ್ಲ. ನಿಜವಾಗ್ಲೂ ಮೇಡಮ್, ನಾನು ಏನ್ ಹೇಳಿದ್ರು ನಿಜಾನೇ. ಇಲ್ಲೂ ಚೆಕ್ ಮಾಡ್ಕೋಬೇಡಿ, ಇಲ್ಲೂ ಓಪನ್ ಮಾಡಿಲ್ಲ. ಇಲ್ಲಿ 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 ಈ ಸೈಡ್ ನೋಡಿ, ಹೌದು, ಎಲ್ಲೂ ಓಪನ್ ಮಾಡಿಲ್ಲ. ಬಾಕ್ ಒಳಗೆ ಹೆಂಗಿದೆ ಅನ್ನೋದು ನಾನು ನೋಡಿಲ್ಲ. ಇದು ಅದು ವಿತ್ ಮ್ಯೂಸಿಕ್ ಬರುತ್ತೆ. ದಿಂಬಲ್ಲಿ ಮಲ್ಕೊಂಡಿದ್ದಾಗ ಹಾಡ್ ಕೇಳೋ ಅಂತವ್ರಿಗೆ ಇದು ಯೂಸ್ ಆಗುತ್ತೆ. ಇದು ನಿಜವಾಗ್ಲೂ ನನಗೇನಾ? ನಿಮ್ಗೇನೆ ಇನ್ನೊಂದು ಬೆಡ್ಶೀಟ್ ಗಿಫ್ಟ್ ಕೊಡ್ತಾ ಇದೀನಿ ತಾಳಿ. 3D ಹಾಕೋಣ ಅಂತಿದ್ನಲ್ಲ, 5D ಅದು ಫ್ರೀ ಆಗಿ ಕೊಡ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ನಂಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಇದು ನನಗೆ ಯಾಕೆ ನನಗೆ ಮನಸ್ಸಿಂದ ಮರ್ಯಾದೆ ಕೊಟ್ರೆ ನಾನು ಹಿಂಗೆ. ನಿಮ್ಮ ಪ್ರೀತಿ ನಿಜವಾಗ್ಲೂ ನನಗೆ ಆತರ, ನಂಗೆ ಒಂಥರ ಇಷ್ಟ ಆದ್ರೆ ಮನ್ಸಿಂದ ಇಷ್ಟ ಆದ್ರೆ ಈ ತರ, ನಾನು ಇಲ್ದಿದ್ರೆ ನಾನು ಉಲ್ಟಾ. ಅಲ್ಲ, ನಿಜವಾಗ್ಲೂ ಧನ್ಯವಾದಗಳು. ಬಟ್ ಪರವಾಗಿಲ್ಲ ಸರ್, ನಿಮ್ಮ ಒಂದು ಪ್ರೀತಿ ಅಭಿಮಾನ ಇಲ್ಲ, ನಿಮ್ಮಂತವ್ರಿಗೆ ಯೂಸ್ ಆಗುತ್ತೆ ಇದು. ಹಾಡ್ ಕೇಳೋರ್ಗೆ ಯೂಸ್ ಆಗುತ್ತೆ. ನಾವು ನೋಡಿ ಈ ತರ ದಿಂಬ ಹಾಕೊಂಡಿರೋ, ನಾವು ಹಾಡು ಕೇಳಲ್ಲ, ಏನು ಇಲ್ಲ. ನೀವು ಖುಷಿಯಿಂದ ತಗೊಂಡೋಗಿ. ಅದು ಆ ರೂಮಲ್ಲಿ ಇನ್ನೊಂದು ಬೆಡ್ಶೀಟ್ ಇದೆ, ಅದು ಕೊಡ್ತೀನಿ. ಅದು ಸೀಲ್ಡ್, ಇದೇ ತರ ಹಾಕಿಲ್ಲ. ನನಗೇನೋ ಕೊಟ್ರಿ ಅಂತ ಇದೇ ತರ ಆಂಕರ್ಸ್ ಗಳು ಬಂದ್ರೆ ಹೆಂಗೆ? ಇಲ್ಲಪ್ಪ, ಅವ್ರು ಈ ತರ ನಿಮ್ ತರ ನಮ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ. ಆಮೇಲೆ ಪ್ರಚೋದನಕಾರಿಯಾದ ಮಾತನ್ನ ಕೇಳಿ ಕೇಳಿ ಬೇರೆ ತರ ಇಂಟರ್ವ್ಯೂ ಮಾಡ್ತಾರೆ. ನೀವೊಬ್ರು ನಮ್ಗೆ ಮನ್ಸಿಗೆ ಹತ್ರ ಆಗಂಗ್ ಮಾತಾಡಿದೀರ. ಅಯ್ಯೋ, ಏನ್ ಪ್ರೀತಿ ಅಭಿಮಾನ ಸರ್ ಸತೀಶ್ ಅವ್ರಿಗೆ. ಖುಷಿ ಆಗ್ತಾ ಇದೆ ಇದು ನನ್ಗೆ ಅಂದಾಗ್ಲೂ ಅಂತೂ. ನನ್ಗೆ ಅದೇನೋ ಒಂಥರ ಗೊತ್ತಾ, ಮಾತ್ ಬರಲ್ಲ ಅಂತ ಆ ಸಿಚುವೇಶನ್ ಸದ್ಯಕ್ಕಿದ್ದೀನಿ. ನಿಜವಾಗ್ಲೂ ಇದು ನನಗೆ ಅನ್ನೋದು ಮತ್ತೊಮ್ಮೆ ನನ್ಗೆ ಆಶ್ಚರ್ಯ ನೀವ್ ಎತ್ಕೊಂಡು ಹೋಗ್ಬಿಡಿ, ಇಲ್ದಿದ್ರೆ ಇನ್ನ ಜನ ಬಂದ್ಬಿಡ್ತಾರ. ಆಮೇಲೆ ಇಲ್ಲೇ ಇಟ್ಬಿಟ್ಟು ತಿರ್ಗಾ ಇಟ್ಕೊಂಡು ಸ್ಪಂದನ ತರ ಅಂತ. ಅಯ್ಯೋ ಸರ್, ಇರ್ಲಿ ಸರ್. ತಳಿ ಹಂಗೆ ಪಕ್ಕಕ್ಕೆ ಹೋದ್ರೆ ಅದನ್ನು ಜನ ಡೌಟ್ ಬಿಟ್ಬಿಡ್ತಾರೆ. ಯಾವ ದೊಡ್ಡ ನಿಮಿಷ ಈ ಜಿಂಕೆ, ಈ ಹುಲಿ ಎಲ್ಲ, ಪ್ಯಾರಾಚೂಟ್ ಎಲ್ಲ ನಾನೇ ಮಾಡಿದ್ದು ಅಂದ್ರೆ ಅದನ್ನು ಸುಳ್ಳು ಬಿಡ್ತಾನೆ ಅಂತ ಹೇಳ್ತಾರೆ. ಸರ್, ಇದು ಇಕ್ಕಟ್ಟಾಗತ್ತೆ ಅನ್ಸುತ್ತೆ, ಕಾಣಿಸ್ತಾ ಇದೆಯಾ ಸರ್? ಇದು ಇನ್ನೂ ಅಂಟಿಸ್ದೇ ಇರೋದು, ನಾನು ಮಾಡಿಸಿಟ್ಟಿರೋದು. ನನ್ನ ಮಗನ ಹೆಸರು, ನನ್ನ ಹೆಸರುದೆಲ್ಲ ಮಾಡಿಸಿಟ್ಟಿದ್ದೀನಿ, ಇನ್ನೂ ಅಂಟಿಸಿಲ್ಲ. ಇದು ನೋಡಿ, ಒಂದೇ ಎತ್ಬಿಡ್ತೀನಿ, ತೋರಿಸ್ತೀನಿ ನೋಡಿ. ಇನ್ನು ಟೇಪು ಕಿತ್ತಿಲ್ಲ. ಇದು ಯಾವ ಶೋರೂಮಲ್ಲೂ ಹಿಂಗೆ ಮಾರೋದಿಲ್ಲ, ಈ ತರ ಎಲ್ಲ ಹಾಕ್ಬಿಟ್ಟು ಮಾರೋದಿಲ್ಲ. ಇದೆಲ್ಲ ನಾನೇ ಮಾಡಿಸಿದ್ದೀನಿ ಅನ್ನೋದಕ್ಕೆ ಕಾರಣ, ಅದೇ ತಯಾರಿಸಿದ್ದೀನಿ ಅಂತ. ಇದು ಬಿಟ್ಟು ಕಾಸ್ಟ್ಲಿ ಗ್ಲಾಸ್ಗಳು ಅವರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಅದ್ ಬಿಟ್ಟು ಇಲ್ಲಿ ಜಿಂಕೆ, ಜಿರಾಫೆದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಪೀಸ್. ಅದು ಸೈಜ್ ಪ್ರಕಾರ ನಾನು ಬೇಕಾದ್ರೆ ಇವ್ರ ಮನೇನು ಬಿಟ್ಟಿ ಬಂದು ಇದೆಲ್ಲ ಅಂಟಿಸ್ಕೊಟ್ಟು ಡೆಕೋರೇಷನ್ ಮಾಡ್ಕೊಡ್ತೀನಿ. ಅದು ನೋಡಿ, ನೋಡಿ, ಇದು ಚಿಕ್ಕ ಜಿಂಕೆ, ಇದು ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅಷ್ಟು ಸೆಟ್ ಹಂಗೆ ಇಟ್ಟಿದ್ದೀನಿ. ಇನ್ನು ಯಾವ್ದು ಕಿತ್ತಾಕಿಲ್ಲ, ಮಾಡಿಸೋಸ ಅದ್ ಹಂಗೆ ಇಟ್ಟಿದ್ದೀನಿ. ಸತೀಶ್ ಕ್ಯಾಡಬಾಮ್ಸ್ ಅವರ ಕ್ರಿಯೇಟಿವಿಟಿ ಇದು ಅಂತ ಹೇಳಬಹುದು. ಈಗ ಈ ಒಂದು ಹೋಮ್ ಟೂರ್ ಆಗಿದೆ, ಅಂದ್ರೆ ರೂಮ್ ಟೂರ್ ಆಗಿದೆ. ಈಗ ಹೋಮ್ ಟೂರ್ ನಲ್ಲಿ ನಮ್ಗೆ ಮೇನ್ ಬೇಕಾಗಿರೋದು ಕಿಚನ್ ಹೇಗೆ ಇಟ್ಕೊಂತಾರೆ. ಯೂಶಲಿ ಕಿಚನ್ ಯಾವಾಗ್ಲೂ ಗಲೀಜಾಗಿ ಇಟ್ಕೊಂಡಿರ್ತಾರೆ. ಗಲೀಜ್ ಅನ್ನೋದಕ್ಕಿಂತ ಅಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ನಡೆಯುತ್ತೆ ಕಂಪೇರ್ ಟು ಬೇರೆ ಬೇರೆ ಒಂದು ಪ್ಲೇಸಸ್ ಗಳಿಗಿಂತ. ಕಿಚನ್ ಅಂತ ಬಂದಾಗ ಅಲ್ಲಿ ಅಡುಗೆ ಮಾಡೋದು, ಮಧ್ಯಾಹ್ನದ ಊಟ ಮಾಡೋದು, ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ಅಲ್ಲಿ ಇಲ್ಲಿ ಇಡೋದು, ಗ್ಲಾಸು, ಸಿಂಕ್, ಸೊ ಗಲೀಜ್ ಇರುತ್ತೆ ಪ್ರಾಬಬ್ಲಿ. ಬಟ್ ಸತೀಶ್ ಅವರ ಕಿಚನ್ ಗಲೀಜ್ ಇರುತ್ತಾ ಅಥವಾ ಕ್ಲೀನ್ ಇರುತ್ತಾ ನೋಡೋಣ, ಬನ್ನಿ ಸರ್. ಸೊ ಇಷ್ಟೋ ತನಕ, ಎಸ್ ಸರ್, ಇಷ್ಟೋ ತನಕ ನಾವು ರೂಮ್ ಟೂರ್ ನ ನೋಡಿದ್ವಿ. ಹೇಗಿರುತ್ತೆ ಸತೀಶ್ ಅವರು ಮಲಗೋ ಒಂದು ಜಾಗ ಅಂತ ಹೇಳಿ, ಹೇಗೆ ಇಟ್ಕೊಂಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮಲಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವರಡಂತೂ ತುಂಬಿಟ್ಟಿದ್ದಾರೆ ಮನೆ ಒಳಗಡೆ, ರೂಮ್ ಒಳಗಡೆ. ಈಗ ನಮ್ಗೆ ಬೇಕಾಗಿರೋದು ಸತೀಶ್ ಕ್ಯಾಡಬಾಮ್ಸ್ ಅವರು ಕಿಚನ್ ಹೇಗೆ ಇಟ್ಕೊಂಡಿದ್ದಾರೆ. ಅವರ ಒಂದು ಕಿಚನ್ ಇಲ್ಲಿದೆ, ನೋಡೋಣ ಹೆಂಗಿರುತ್ತೆ ಅಂತ. ಓಕೆ ಸರ್, ಕಿಚನ್ ಸರ್ ಹೇಳಿ. ಬನ್ನಿ, ಫಸ್ಟ್ ಫ್ರಿಡ್ಜ್ ಇಂದಾನೆ ತೋರಿಸ್ಬಿಡ್ತೀನಿ. ಎಸ್ ಸರ್, ಪ್ಲೀಸ್. ಎಲ್ಲಾರ ಮನೆಯಲ್ಲೂ ತೆಗೆದ್ರೆ ಸೊಪ್ಪು ತರಕಾರಿ ಎಲ್ಲ ಇರುತ್ತೆ. ಬನ್ನಿ ಸರ್, ಈ ಕಡೆ ಬಂದ್ರೆ ಬರೀ ಎಣ್ಣೆ ಬಾಟ್ಲು, ಜ್ಯೂಸು, ಬಿರಿಯಾನಿ ಜ್ಯೂಸು, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಬಿಯರು. ಆಮೇಲೆ ಇಲ್ಲೆಲ್ಲ ತೆಗೆದ್ರೆ ಮಧ್ಯೆ ಒಂದೊಂದು ಬಟ್ಟಿರ್ತೀನಿ ಎಣ್ಣೆ ಬಾಟ್ಲು, ಅವ್ರು ಕುಡಿದು ಬಿಡ್ತಾರೆ ಅಂತ. ಅದು ಬಿಟ್ಟು ಕೂಲ್ ಡ್ರಿಂಕ್ಸು, ವಾಟರ್ ಬಾಟ್ಲು ಬರೀ ಇದೇ ಇರುತ್ತೆ. ಇದೆಲ್ಲ ಬಿರಿಯಾನಿ ಸರ್, ಇನ್ನ ಇವಾಗ ತಂದಿಟ್ಟಿರೋದು. ಇರೋ ಬರೋ ಬೇಕರಿ ಐಟಮ್ ಎಲ್ಲ ಇಲ್ಲೇ ಇದೆ ಗೈಸ್. ನೋಡಿ ಎಂತ ವಾಟರ್ ಬಾಟ್ಲು. ಆಮೇಲೆ ಇಲ್ಲಿ ನೋಡಿ ಸ್ಲೈಸ್ ಕಟ್ ಮಾಡಿದ್ರೆ ಮೆರಿಂಡಾ ಜ್ಯೂಸ್, ಇದು ಫ್ಯಾಂಟಾ, ಇಲ್ಲಿ ನೋಡಿ ಕೋಕೋ, ಸ್ಲೈಸು. ಇಲ್ಲೊಂದೆಲ್ಲೋ ಇಟ್ಟಿದ್ರಪ್ಪ ನಮ್ಮ ಇದು ಮಾಜಾನ, ಇಲ್ಲಿ ಮಾಜಾ ಬಾಟ್ಲ್ ಇದೆ ನೋಡಿ,
ಬಿರಿಯಾನಿ ಬಾಕ್ಸ್, ಇದೆಲ್ಲ ಜ್ಯೂಸ್ ಬಾಟಲ್ಸ್, ವಾಟರ್ ಕ್ಯಾನ್, ಸೇಮ್ ಬೇಕರಿಲಿ ಹೆಂಗ್ ಜೋಡ್ಸಿಟ್ಟಿರ್ತಾರೆ ಹಂಗ್ ಜೋಡ್ಸಿಟ್ಟಿರ್ತಾರೆ. ಇಲ್ಲಿ ನೋಡಿ ಗೈಸ್, ಎಲ್ಲದಕ್ಕಿಂತ ಸರ್ ಇಲ್ಲ ಭಾರ ಇದೆ ಇದು ವಾಟರ್ ಬಾಟಲ್ ಮೇಲಿದೆಯಲ್ಲ. ಸೊ ನೆಕ್ಸ್ಟ್ ಇಲ್ಲೆಲ್ಲ ಫುಲ್ ಕಬಾಬ್, ಬ್ಲಾಕ್ ಕವರ್ ಇರೋದು ಕಬಾಬ್ ಅಂತ ಇದು. ಯೂಶಲಿ ಫ್ರಿಡ್ಜ್ ಮೇಲೆ ಏನೇನೋ ಬೇರೆ ಬೇರೆನೋ ಇಟ್ಟು ಡೆಕೋರೇಟ್ ಮಾಡ್ತೀವಿ, ಇವ್ರು ಬರೀ ಬಾಟ್ಲ್ ಇಟ್ಟೆ ಮನೆ ಪೂರ್ತಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಏನೇನಿದೆ ಹೇಳಿ, ಫುಲ್ ಬೇಕರಿ ಇದೆ ಫ್ರಿಡ್ಜ್ ಒಳಗೆ. ಸರ್ ಇಲ್ಲಿ ಬನ್ನಿ, ನಮ್ಮ ಕ್ಯಾಮ್ರಾಮನ್ ದೀಪಕ್ ಅವರು ಇದನ್ನ ಅತ್ಯದ್ಭುತ ದೃಶ್ಯವನ್ನ ಸೆರೆ ಹಿಡಿತಾ ಇದ್ದಾರೆ. ಇವತ್ತು ನಮ್ಮ ಕಿಚನ್ ಟೂರ್ ಮಾಡ್ತಾ ಇದ್ದಾರೆ. ಯಾರ ಕಿಚನ್ ಟೂರ್ ಅಂದ್ರೆ ನಮ್ಮ ಸತೀಶ್ ಕ್ಯಾಡಬೋಮ್ಸ್ ಅವರ ಮನೆಯ ಕಿಚನ್ ಟೂರ್. ಇಲ್ಲಿ ನೋಡಿ ಜೆಪ್ಟೋ, ಡನ್ಸೋ ಎಲ್ಲ ಇಲ್ಲೇ ಇದೆ ನೋಡಿ. ಎಲ್ಲ ಏನೇನ್ ಬೇಕು, ಬಿಂಗೋ ಚಿಪ್ಸ್ ಬೇಕಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ನೀವು ನೋಡ್ಬೋದು, ಇದು ಜಸ್ಟ್ ಇದನ್ನಂತ ಒಂದ್ ನಿಮಿಷ ಸರ್, ಇದನ್ನಂತ ಮರಿಬಿಡಿ, ಇದು ರೆಸ್ಟ್ ಮಾಡೋ ಮನೆ. ಇನ್ನ ನಾರ್ಮಲ್ ಮನೇಲಿ ಏನೇನ್ ಇರ್ಬೋದು ನೀವೇ ಗೆಸ್ ಮಾಡಿ. ಬನ್ನಿ ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ಗುಡ್ ಡೇ ಬಿಸ್ಕೆಟ್, ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್, ಆಮೇಲೆ ಇದು ಪೊಟ್ಯಾಟೊ ಚಿಪ್ಸ್, ಇದು ನಿಪ್ಪಟ್ ಚಿಪ್ಸ್ ತರ ಬರುತ್ತೆ. ಅದು ಏನಿಲ್ಲ, ಏನಿದೆ, ಏನೇನೋ ಇದೆ, ಎಲ್ಲಾನು ಇದೆ, ಎಲ್ಲವೂ ಮಾಯೆ, ಏನು ಅರ್ಥವೇ ಆಗ್ತಾ ಇಲ್ಲ. ಸೊ ಇಲ್ಲಿ ಇರೋ ಬರೋದೆಲ್ಲ ನಮಗೆ ಗೊತ್ತಿರೋ ಪ್ರಕಾರ ಚಿಪ್ಸ್. ಇದು ಕೂಲಿಂಗ್ ಗ್ಲಾಸ್ ಬಾಕ್ಸ್ ಹೊಸದು, ಇನ್ನ ತಗೊಂಡ್ ಒಂದು ವಾರನೂ ಆಗಿಲ್ಲ. ಅಡಿಗೆ ಮನೇಲಿ ಯಾಕೆ ಇಟ್ಟಿದ್ದೀರಿ ಅಂತ ಕೇಳ್ಬಿಡಿ. ಇಲ್ಲ ಈಗ ಬಿಚ್ಚಿದ್ದಿಲ್ಲ. ಓಕೆ, ಸೊ ಯಾ, ದಿಸ್ ಇಸ್ ಅ ಹೋಮ್, ಐ ಮೀನ್ ಕಿಚನ್ ಟೂರ್. ಸೊ ತುಂಬಾ ಸ್ಪೇಷಿಯಸ್ ಆಗಿ ಇಟ್ಕೊಂಡು, ತುಂಬಾ ಕ್ಯೂಟ್ ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೊಂಡಿದ್ದಾರೆ. ಇನ್ನು ಸಸ್ಪೆನ್ಸ್ ಆಗಿ ಅವ್ರಿಗೆ ಏನು ಗೊತ್ತಿಲ್ಲದೆ ಇರೋ ಅಂತದನ್ನ ತೋರಿಸ್ತೀನಿ. ಬನ್ನಿ ಸರ್, ಬನ್ನಿ ಇಲ್ಲಿ ಸರ್. ಬಿಯರ್ ಟವರ್ ಬೇಕಾದ್ರೆ ಎಣ್ಣೆ ಜಾಸ್ತಿ ಆದ್ರೆ ಇದ್ರೊಳಗೆ ಉಯ್ಕೊಂಡು ನಲ್ಲಿ ಬಿಟ್ಕೊಂಡು ಕುಡ್ಕೋಬಹುದು. ಇದು ಬಿಯರ್ ಟವರ್ ಇಂದ ಹಿಡಿದು ಬಿಯರ್ ಟ್ಯಾಪ್ ಮಿಷಿನ್ ಇಲ್ಲಿ ಹಾಕ್ಸ್ಬೇಕಂತ ಇದೆ. ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಏನೇನೋ ಲೈಸೆನ್ಸ್ ಎಲ್ಲ ಬೇಕಂತೆ, ಅದಕ್ಕೆ ಮಾಡಿಲ್ಲ. ಆ ಬಿಯರ್ ಟ್ಯಾಪ್ ಮಿಷಿನ್ ಇಲ್ಲಿ ಮೇಲ್ಗಡೆ ಇದೆ, ಅದು ತೋರಿಸ್ಬಿಡ್ತೀನಿ. ಫಿಟ್ ಮಾಡಿಸಿಲ್ಲ, ಅದನ್ನು ತಗೊಂಡ್ ಬಂದು ಇಟ್ಟಿದ್ದೀನಿ, ಆದ್ರೆ ಫಿಟ್ ಮಾಡಿಲ್ಲ ಸರ್. ಇಲ್ಲೇ ಇದೆ ನೋಡಿ, ಇದು ಟ್ಯಾಪ್ ಮಿಷಿನ್. ಅದು ಹೇಳಿದ್ರೆ ಎಲ್ಲ ಬಿದೋಗುತ್ತೆ. ಇದು ಯಪ್ಪ ನೋಡಿ, ಇದು ಮಿಷಿನ್. ಇದು ಬಿಯರ್ ಬಿಟ್ಟರೆ ನಲ್ಲಿ ನೀರಲ್ಲಿ ಕುಡ್ದಂಗೆ ಬಿಯರ್ನ ಕುಡ್ಕೊಂಡು ಗೊತ್ತಿರ್ಬೋದು. ಇದೆಲ್ಲ ನ್ಯಾತಾಕಿದ್ದೀನಲ್ಲ, ಇದೆಲ್ಲ ಬಾರಲ್ಲಿ ಬಿಸಾಕಿರೋ ಐಟಮ್ಗಳು. ಅದನ್ನ ನ್ಯಾತಾಕ್ಬಿಟ್ಟು ಒಂದು ಸ್ಟೈಲ್ ಮಾಡಿದ್ದೀನಿ. ಇದೆಲ್ಲ ಬಾರಲ್ಲಿ ಲೈಟಿಂಗ್ಗೋಸ್ಕರ, ಪ್ರಮೋಷನ್ಗೋಸ್ಕರ ಅವ್ರು ಕೊಟ್ಟಿರ್ತಾರೆ, ಅದನ್ನೇ ಇಟ್ಕೊಂಡು ನಾನು ಡೆಕೋರೇಷನ್ ಥರ ಮನೆ ಮಾಡಿದ್ದೀನಿ. ಅದು ಬಿಟ್ಟು ಇಲ್ಲೆಲ್ಲ ಗಿಡಗಳ ಪ್ರಿಯ ನಾನು ಗಿಡಗಳು ಜಾಸ್ತಿ ಇಷ್ಟ, ಅದರಿಂದ ಗಿಡಗಳು. ಆಮೇಲೆ ಇದು ನೋಡಿ, ನಮ್ಮ ಅಕ್ಕನ ಮಗಳು ಸಂಜನಾ ಅನ್ನೋಳು ಕುಡ್ದು ಬಿಸಾಕಿರೋದಕ್ಕೆ ಇದಕ್ಕೊಳಗೆ ಇನ್ನೊಂದೇನೋ ಐಟಮ್ ಹಾಕ್ಬಿಟ್ಟು ಇಲ್ಲಿ ಶೋ ಮಾಡಿ ಇಟ್ಟಿದ್ದೀನಿ. ಏನ್ ಕ್ರಿಯೇಟಿವಿಟಿ ಸರ್ ನಿಮ್ದು. ವೈಟ್ ಔಲ್ ಇಲ್ಲಿ ಏನ್ ಸರ್ ಇದು? ಅಲ್ಲ, ಅದು ಎಣ್ಣೆ ಬ್ರ್ಯಾಂಡ್. ಅದು ಅದ್ರದ್ದು ಲೈಟಿಂಗ್ ಇಲ್ಲಿ ಇರೋದಿಲ್ಲ, ಎಣ್ಣೆ ಬ್ರ್ಯಾಂಡೆ. ಇದು ಯಾವ್ದೋ ಒಂದು ಕಾಫಿ ಬಿಟ್ಟಿನ ಎಲ್ಲ ಎಣ್ಣೆ ಬ್ರ್ಯಾಂಡೆ. ಅದ್ ಬಿಟ್ಟು ಓವನ್, ಅದ್ ಬಿಟ್ಟು ಮನೆಗೆ ಎಷ್ಟು ಸಾಮಾನ್ ಬೇಕು ಅಷ್ಟು ಮಾತ್ರ ಇದೆ. ಸೊ ಸ್ವಲ್ಪ ಏನೇನ್ ಬೇಕು ಅಷ್ಟೇ ಎಲ್ಲಾನು ಇದೆ, ಅಷ್ಟ್ ಮಾತ್ರ ಅಂತಲ್ಲ, ಎಲ್ಲ ಇದೆ. ರೆಸ್ಟ್ ಮಾಡೋ ಮನೇಲಿ ಎಲ್ಲವೂ ಇದೆ. ಒಂದು ವಿಚಾರ ಏನು ಅಂತಂದ್ರೆ, ಮೊದ್ಲು ಬಂದು ನಾನು ಯಾರು ಬಂದ್ರು ನಾನೇ ಅಡ್ಗೆ ಮಾಡ್ತಾ ಇದ್ದೆ. ಅವಾಗ ಕೆಲಸ ಜಾಸ್ತಿ ಆಗೋದು, ಆಮೇಲೆ ಗಲೀಜ್ ಜಾಸ್ತಿ ಆಗೋದು, ಆಮೇಲೆ ತಿನ್ಬಿಟ್ಟು ಅಲ್ಲೆಲ್ಲ ಗಲೀಜ್ ಮಾಡೋದು. ಅದರಿಂದ ಇವಾಗೆಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಇದು ಮಾಡ್ಬಿಡ್ತೀನಿ. ಮೊದ್ಲಾದ್ರೆ ನಂಗೆ ಪೇಷನ್ಸ್ ಜಾಸ್ತಿ ಇತ್ತು, ಟೈಮ್ ಜಾಸ್ತಿ ಇತ್ತು. ಅವಾಗ ಎಲ್ಲ ಕುಕ್ ನಾನೇ ಮಾಡ್ತೀನಿ. ನನಗೆ ನಾನ್ ವೆಜ್ ಅಡ್ಗೆ A to Z ಬರುತ್ತೆ. ಸೂಪರ್ ಸರ್. ಈ ಕ್ರಿಯೇಟಿವಿಟಿ ನೋಡಿ, ಆ ಬಾಕ್ಸ್ಗೆಲ್ಲ ಎಷ್ಟು ಚೆನ್ನಾಗಿ ಸ್ಟಿಕ್ಕರ್ ಎಲ್ಲ ಹಾಕಿದ್ರು, ಅಥವಾ ಮನೇನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಈ ಕ್ರಿಯೇಟಿವಿಟಿಲಿ 10% ಬಿಗ್ ಮನಿಯಲ್ಲಿ ತೋರಿಸಿದ್ರೆ 100-120 ದಿನ 10% ಅಲ್ಲ, 100% ಇಲ್ಲೇನ್ ಮಾಡ್ತೀನಿ. ಆ ಮನೆ ನನ್ ಮನೆ ಅನ್ಕೊಂಡು ಕ್ಲೀನ್ ಮಾಡಿದ್ರು ನಂಗೆ ಹೆಸರು ಬರಲ್ಲ. ಅಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಹಾರ್ಡ್ ವರ್ಕರ್ಗೆ ಕಾಲ ಇಲ್ಲ. ಒಳ್ಳೆಯವ್ರು ಅನ್ಸ್ಕೊಂಡ್ರೆ ಅಲ್ಲಿ ಉಳಿಗಾಲ ಇಲ್ಲ. ಯಾರ್ ಕೆಟ್ಟವರು, ಕೆಟ್ಟ ಬುದ್ಧಿ, ಕಲ್ಚರ್ ಇರಲ್ಲ, ಏನು ಕೆಲಸ ಮಾಡಲ್ಲ, ಯಾರ ಮಾತು ಕೇಳಲ್ಲ, ಎಲ್ಲಾರನು ಹೇಳಿಸ್ತಾರೆ, ಅಂತವ್ರಿಗೆ ವ್ಯಾಲ್ಯೂ. ಇಲ್ಲಿ ಹೆಂಗೆ ನಾನು ಮನೆ ಇಟ್ಕೊಂಡಿದೀನಿ, ಇದಕ್ಕಿಂತ 10ರಷ್ಟು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಏನಾದ್ರು ಅಶ್ವಿನಿ ಗೌಡ ಮ್ಯಾಮ್ ಹತ್ರ, ಸುಧೀರ್ ಹತ್ರ, ಇನ್ನೊಬ್ರ ಜಾನ್ವಿ ಅವ್ರ ಹತ್ರ ಎಲ್ಲ ಹೋದ್ರೆ ಅವರೆಲ್ಲ ನಮ್ ಫೇವರ್ ಅವರು, ನಮ್ನ ಬಿಟ್ಕೊಡಲ್ಲ. ಮಿಕ್ದವ್ರೆಲ್ಲ ಅವರೆಲ್ಲ ಒಂದು ಟ್ರೂಪ್ ಆಗಿದ್ರು, ಅವರೆಲ್ಲ ನನ್ನ ಬಗ್ಗೆ ಬ್ಯಾಡಾಗೆ ಮಾತಾಡೋದು. ನೀವು ಅವ್ರ ಹತ್ರ ನೆಕ್ಸ್ಟ್ ಹೋಗ್ತಿದಿರಲ್ಲ, ಈ ತರ ಹೇಳ್ತಾ ಇದ್ದ, ಹೌದಾ ನಿಜನ, ಅವನ್ ಮನೆ ತರ ಬಿಗ್ ಬಾಸ್ ಮನೆನ ಇಟ್ಕೊಂಡಿದ್ನ ಅನ್ನೋದನ್ನ ನೆಕ್ಸ್ಟ್ ಹೋದಾಗ, ಹೆಂಗು ನಾಳೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೋದ್ರೆ ದಯವಿಟ್ಟು ಇದನ್ನ ನೆನ್ಸ್ಕೊಂಡು ಕೇಳಿ. ಖಂಡಿತ. ಓಕೆ, ಥ್ಯಾಂಕ್ ಯು.